Happy day, students. Today I am going to teach chapter 3 in social studies, the northern plains. In the last class, we have learnt one of the physical division of our country, that is the northern mountains. So in this class, let us study about the northern plains. Flat level land where people can live is called plains. Plains ಅಂದ್ರೆ ನೆಲ ಫ್ಲಾಟ್ ಆಗಿರುತ್ತೆ, ಅದಕ್ಕೆ ಪ್ಲೇನ್ಸ್ ಅಂತ ಕರಿತೀವಿ. Plains lie towards northern mountains. Plains lie towards the northern mountains. ಅಂದ್ರೆ ನಾರ್ದರ್ನ್ ಮೌಂಟೇನ್ಸ್ ಇರೋ ಕಡೆ ನಾರ್ದರ್ನ್ ಪ್ಲೇನ್ಸ್ ಇರುತ್ತೆ. The rivers originating from Himalayan region flow through the northern plains. ಅಂದ್ರೆ ನದಿಗಳೆಲ್ಲ ನಾರ್ದರ್ನ್ ಮೌಂಟೇನ್ಸ್ ಅಲ್ಲಿ ಒರಿಜಿನೇಟ್ ಆಗುತ್ತೆ, ಹುಟ್ಟುತ್ತೆ. ಅದು ಅಲ್ಲಿ ಹುಟ್ಬಿಟ್ಟು ನಾರ್ದರ್ನ್ ಪ್ಲೇನ್ಸ್ ಅಲ್ಲಿ ಹರಿಯುತ್ತೆ. ನಾರ್ದರ್ನ್ ಮೌಂಟೇನ್ಸ್ ಅಲ್ಲಿ ಹುಟ್ಟಿ ನಾರ್ದರ್ನ್ ಪ್ಲೇನ್ಸ್ ಅಲ್ಲಿ ಹರಿಯುತ್ತೆ. ರಿವರ್ಸ್ ಒರಿಜಿನೇಟ್ ಫ್ರಮ್ ನಾರ್ದರ್ನ್ ಮೌಂಟೇನ್ ಅಂಡ್ ಫ್ಲೋ ಥ್ರೂ ನಾರ್ದರ್ನ್ ಪ್ಲೇನ್ಸ್. These rivers start from Himalayas and carry water and also lots of fine sand and silt. This deposit of fine clay and silt is called alluvium. ಅಂದ್ರೆ ಈಗ ರಿವರ್ಸ್ ನಾರ್ದರ್ನ್ ಮೌಂಟೇನ್ ಅಲ್ಲಿ ಹುಟ್ಟುತ್ತಲ್ವಾ, ಹುಟ್ಟಿ ನಾರ್ದರ್ನ್ ಪ್ಲೇನ್ಸ್ಗೆ ಹರಿಯುತ್ತೆ. ದೇ ಒರಿಜಿನೇಟ್ ಇನ್ ನಾರ್ದರ್ನ್ ಪ್ಲೇನ್ಸ್ ಅಂಡ್ ಫ್ಲೋ ಥ್ರೂ ನಾರ್ದರ್ನ್ ಪ್ಲೇನ್ಸ್. ವೆನ್ ದೇ ಫ್ಲೋ ದೇ ಕ್ಯಾರಿ ಫೈನ್ ಸ್ಯಾಂಡ್, ಅಂದ್ರೆ ತುಂಬಾ ಸಣ್ಣದಾಗಿರೋ ಸ್ಯಾಂಡ್ ಅಂಡ್ ಸಿಲ್ಟ್, ಅದನ್ನೆಲ್ಲ ತಂದು ನಾರ್ದರ್ನ್ ಮೌಂಟೇನ್ಸ್ ಇಂದ ತಂದು ನಾರ್ದರ್ನ್ ಪ್ಲೇನ್ಸ್ ಅಲ್ಲಿ ಡೆಪಾಸಿಟ್ ಮಾಡ್ತಾರೆ. ಸೊ ದಟ್ ಇಸ್ ಕಾಲ್ಡ್ ಅಲ್ಯುವಿಯಂ. The area that gets watered by a river and its tributaries call its basin. Tributary ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ರಿವರ್ ಇರುತ್ತಲ್ವಾ, ದೊಡ್ಡ ರಿವರ್ ಇರುತ್ತಲ್ವಾ, ಅದು ಸ್ಪ್ಲಿಟ್ ಆಗಿರುತ್ತೆ. ಸೊ ದ ರಿವರ್ ಇಸ್ ಸ್ಪ್ಲಿಟ್ ಇಂಟು ಸ್ಮಾಲ್ ರಿವರ್ಸ್. ಸೊ ದಟ್ ಇಸ್ ಕಾಲ್ಡ್ ಟ್ರಿಬ್ಯೂಟರೀಸ್. ಅಂಡ್ ದಿಸ್ ಟ್ರಿಬ್ಯೂಟರೀಸ್ ಇಸ್ ಕಾಲ್ಡ್ ವಾಟ್? ಬೇಸಿನ್. Due to large production of food crops in this area, it is known as ಫುಡ್ ಬ್ಯಾಸ್ಕೆಟ್ ಆಫ್ ಇಂಡಿಯಾ. ನಾರ್ದರ್ನ್ ಪ್ಲೇನ್ಸ್ ಅಲ್ಲಿ ಲ್ಯಾಂಡ್ ತುಂಬಾ ಫರ್ಟೈಲ್ ಆಗಿರುತ್ತೆ, ಅಲ್ಲಿಂದ ನಮಗೆ ಫುಡ್ ಪ್ರಾಡಕ್ಟ್ಸ್ ಜಾಸ್ತಿ ಬರುತ್ತೆ. ಸೊ ನಾರ್ದರ್ನ್ ಪ್ಲೇನ್ಸ್ ಆರ್ ನೋನ್ ಆಸ್ ದ ಫುಡ್ ಬ್ಯಾಸ್ಕೆಟ್ ಆಫ್ ಇಂಡಿಯಾ. Sutlej Basin. The Sutlej Basin, the Sutlej River and its main tributary is B. ಅಂದ್ರೆ ಸಟ್ಲೆಜ್ ರಿವರ್ ಅದು ಮೇನ್ ರಿವರ್, ಅದರದ್ದು ಟ್ರಿಬ್ಯೂಟರಿ ಅದು ಸ್ಪ್ಲಿಟ್ ಆಗಿದಲ್ವಾ, ಅದರದ್ದು ಮೇನ್ ಟ್ರಿಬ್ಯೂಟರಿ ಬಂದು ಯಾವುದು? ಬೀಸ್. ಇಟ್ ಫ್ಲೋಸ್ ಥ್ರೂ ದ ಸ್ಟೇಟ್ ಪಂಜಾಬ್ ಅಂಡ್ ಹಿಮಾಚಲ್ ಪ್ರದೇಶ್ ಅಂಡ್ ಜಾಯಿನ್ಸ್ ದ ಇಂಡಸ್ ರಿವರ್ ಇನ್ ಪಾಕಿಸ್ತಾನ್. ಅಂದ್ರೆ ಅದು ಬೀಸ್ ಇದೆ ಅಲ್ವಾ, ರಿವರ್ ಬೀಸ್ ಇದೆ ಅಲ್ವಾ, ದಟ್ ಫ್ಲೋಸ್ ಥ್ರೂ ಸ್ಟೇಟ್ ಪಂಜಾಬ್, ಪಂಜಾಬ್ ಇಂದ ಹಿಡಿದು ಹಿಮಾಚಲ್ ಪ್ರದೇಶವರೆಗೂ ಹರಿಯುತ್ತೆ. ಮತ್ತೆ ಇಟ್ ಜಾಯಿನ್ಸ್ ದ ಇಂಡಸ್ ರಿವರ್ ಇನ್ ಪಾಕಿಸ್ತಾನ್. ಪಾಕಿಸ್ತಾನಲ್ಲಿ ಇಂಡಸ್ ರಿವರ್ ಇದೆ ಅಲ್ವಾ, ಅದಕ್ಕೆ ಈ ಬೀಸು ಜಾಯಿನ್ ಆಗುತ್ತೆ. ದ ಇಂಡಸ್ ರಿವರ್ ಫ್ಲೋ ಇನ್ ಟು ದ ಅರೇಬಿಯನ್ ಸಿ. ಇದು ಇಂಡಸ್ ರಿವರ್ ಎಲ್ಲಿದೆ? ಪಾಕಿಸ್ತಾನ್ಗೆ ಹೋಗಿ ಮತ್ತೆ ಆ ಇಂಡಸ್ ರಿವರ್ ಅರೇಬಿಯನ್ ಸಿಗೆ ಜಾಯಿನ್ ಆಗುತ್ತೆ. ದ ಬಕ್ರಾ ನನ್ಗಲ್ ಡ್ಯಾಮ್ ಹ್ಯಾಸ್ ಬೀನ್ ಬಿಲ್ಟ್ ಆನ್ ದಿಸ್ ರಿವರ್ ಟು ಜನರೇಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಅಂಡ್ ಟು ಪ್ರೊವೈಡ್ ವಾಟರ್ ಫಾರ್ ಇರಿಗೇಷನ್. ಈ ಸಟ್ಲೆಜ್ ಬೇಸಿನ್ ಇದಲ್ವಾ, ಅದ್ರ ಮೇಲೆ ಬಕ್ರಾ ನನ್ಗಲ್ ಡ್ಯಾಮ್ ಬಿಲ್ಟ್ ಮಾಡಿದ್ದಾರೆ. ಡ್ಯಾಮ್ ಯಾಕೆ ಬಿಲ್ಟ್ ಮಾಡೋದು? ಟು ಸ್ಟೋರ್ ವಾಟರ್, ಇಸಂಟ್ ಇಟ್? ಸೊ ಈ ಸಟ್ಲೆಜ್ ಬೇಸಿನ್ ಮೇಲೆ ಬಕ್ರಾ ನನ್ಗಲ್ ಡ್ಯಾಮ್ ಬಿಲ್ಟ್ ಮಾಡಿದ್ದಾರೆ. ಅದು ಯಾಕೆ ಬಿಲ್ಟ್ ಮಾಡಿದ್ದಾರೆ ಅಂದ್ರೆ ಟು ಜನರೇಟ್ ಹೈಡ್ರೋ ಎಲೆಕ್ಟ್ರಿಸಿಟಿ, ಅಂದ್ರೆ ನೀರಿನಿಂದ ತಯಾರು ಮಾಡ್ತಾರಲ್ವಾ, ಹೈಡ್ರೋ ಮೀನ್ಸ್ ವಾಟರ್, ನೀರಿಂದ ತಯಾರು ಮಾಡೋ ಎಲೆಕ್ಟ್ರಿಸಿಟಿನ ಹೈಡ್ರೋ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ. ಅಂಡ್ ಟು ಪ್ರೊವೈಡ್ ವಾಟರ್ ಫಾರ್ ಇರಿಗೇಷನ್, ಅಲ್ಲಿರೋ ಏರಿಯಾಗಳಿಗೆ ಇರಿಗೇಷನ್ಗೆ ನೀರು ಸಪ್ಲೈ ಮಾಡಕ್ಕೆ ಅದು ಡ್ಯಾಮ್ನ ಬಿಲ್ಟ್ ಮಾಡಿದ್ದಾರೆ. And also they have built Indira Gandhi Canal that starts from Sutlej River and provides water for many dry areas of Rajasthan. ಅಲ್ಲಿ ಒಂದು ಕೆನಲ್ ಕಟ್ಟಿದ್ದಾರೆ. ಕೆನಲ್ ಮೀನ್ಸ್ ಆರ್ಟಿಫಿಷಿಯಲ್ ರಿವರ್. ಅದು ಯಾಕೆ ಕಟ್ಟಿದ್ದಾರೆ ಅಂದ್ರೆ ರಾಜಸ್ಥಾನ್ ಇಟ್ ಇಸ್ ಅ ಡ್ರೈ ಏರಿಯಾ, ಅಲ್ಲಿ ನೀರು ಜಾಸ್ತಿ ಇರಲ್ಲ. ಸೊ ಈ ಸಟ್ಲೆಜ್ ರಿವರ್ ಅಲ್ಲಿ
ಕೆನಲ್ ಬಿಲ್ಟ್ ಮಾಡಿದ್ದಾರೆ ದಟ್ ಪ್ರೊವೈಡ್ಸ್ ವಾಟರ್ ಫಾರ್ ಮೆನಿ ಡ್ರೈ ಏರಿಯಾಸ್ ಆಫ್ ರಾಜಸ್ಥಾನ್. ಸೊ ಈ ಸಟ್ಲಜ್ ರಿವರ್ ಎಲ್ಲೆಲ್ಲ ಹರಿಯುತ್ತೆ ಅಲ್ಲಿ wheat ನ ಗ್ರೋ ಮಾಡ್ತಾರೆ. ಸೊ wheat is the main crop grown here. Ganga River Basin. Ganga River originates from Gangotri Glacier in the Himalayan mountain. In the previous class, I told you that Ganga River originates from Gangotri Glacier. Glacier means what? It is a slow moving river of ice. ಸೊ ಗಂಗೋತ್ರಿ ಅಂತ ಒಂದು ಐಸಿನ ಗಡ್ಡೆ ಇರುತ್ತೆ, ಅದು ಕರ್ಗಿ ನೀರ್ ಬರುತ್ತಲ್ವಾ, ಅದು ಗಂಗಾ ರಿವರ್ ಆಗುತ್ತೆ. ಸೊ ಗಂಗಾ ರಿವರ್ ಒರಿಜಿನೇಟ್ಸ್ ಫ್ರಮ್ ಗಂಗೋತ್ರಿ ಗ್ಲೇಷಿಯರ್. ಯಮುನಾ ಇಸ್ ದ ಮೇನ್ ಟ್ರಿಬ್ಯೂಟರಿ ಆಫ್ ಗಂಗಾ ರಿವರ್. ಈಗ ಗಂಗಾ ರಿವರ್ ತುಂಬಾ ದೊಡ್ಡದಾಗಿದೆ, ಅದು ಸ್ಪ್ಲಿಟ್ ಆಗಿರುತ್ತಲ್ವಾ, ಒಂದು ಸ್ಪ್ಲಿಟ್ ಅದು ಬಂದು ಯಮುನಾ. ಸೊ ಯಮುನಾ ಇಸ್ ದ ಮೇನ್ ಟ್ರಿಬ್ಯೂಟರಿ ಆಫ್ ಗಂಗಾ ರಿವರ್. The Ganga and Yamuna joins near Allahabad. Their meeting point is known as Sangam. ಈಗ ನಾನು ಹೇಳಿದೆ ನಿಮ್ಗೆ ಏನಂತ, ಗಂಗಾ ರಿವರ್ ಸ್ಪ್ಲಿಟ್ ಆಗಿದೆ, ಅದರದ್ದು ಒಂದು ಮೇನ್ ರಿವರ್ ಬಂದು ಯಾವುದು ಯಮುನಾ ಅಂತ. ಈಗ ಇದು ಯಮುನಾ ಮತ್ತೆ ಗಂಗಾ ಮತ್ತೆ ಮೀಟ್ ಮಾಡುತ್ತೆ. ಎಲ್ಲಿ ಮೀಟ್ ಮಾಡುತ್ತೆ? ಇಟ್ ಮೀಟ್ಸ್ ನಿಯರ್ ಅಲಹಾಬಾದ್. ಅಂಡ್ ದ ಮೀಟಿಂಗ್ ಪಾಯಿಂಟ್, ಗಂಗಾ ಮತ್ತೆ ಯಮುನಾ ಸೇರುತ್ತಲ್ವಾ, ಆ ಪಾಯಿಂಟ್ಗೆ ಏನಂತ ಕರೀತಾರೆ? ಸಂಗಮ್. The Ganga and Yamuna joins near Allahabad. Their meeting point is known as Sangam. Some of the main tributaries of Ganga are such as Gomti, Kosi, Ghagra, Chambal, Betwa. Yamuna. In the West Bengal, the Ganga river is divided into two branches. ಈಗ ಗಂಗಾ ರಿವರ್ ವೆಸ್ಟ್ ಬೆಂಗಾಲ್ ಅಲ್ಲಿ ಹರಿಯುತ್ತೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಟೂ ಸ್ಪ್ಲಿಟ್ ಆಗಿದೆ ಈ ಗಂಗಾ ರಿವರ್. ಯಾವ್ದಂದ್ರೆ, one is Hooghly flows through the city Kolkata and the other is Padma flows through Bangladesh. ನೋಡಿ, ಈಗ ಗಂಗಾ ರಿವರು ವೆಸ್ಟ್ ಬೆಂಗಾಲ್ ಅಲ್ಲಿ ಟೂ ಪಾರ್ಟ್ ಆಗುತ್ತೆ. ಒನ್ ಪಾರ್ಟ್ ಬಂದು ಕೋಲ್ಕತ್ತಾ ಸಿಟಿಯಲ್ಲಿ ಹರಿಯುತ್ತೆ, ಇನ್ನೊಂದು ಪಾರ್ಟ್ ಬಂದು ಬಾಂಗ್ಲಾದೇಶಲ್ಲಿ ಹರಿಯುತ್ತೆ. ಒನ್ ಇಸ್ Hooghly flows through the city Kolkata and the other is Padma flows through Bangladesh. Hooghly is in Kolkata and Padma is in the Bangladesh. The soil is very fertile here in Bangladesh. The main crops grown are wheat, sugarcane and jute. The Brahmaputra basin. The Brahmaputra basin starts from Tibet, from where it is called Sangpo. ನೋಡಿ, ಬ್ರಹ್ಮಪುತ್ರ ರಿವರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅದು ಟಿಬೆಟ್ ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಟಿಬೆಟ್ ಅಲ್ಲಿ ಸಾಂಗ್ಪೋ ಅಂತ ಕರೀತಾರೆ, ಇಂಡಿಯಾದಲ್ಲಿ ಬ್ರಹ್ಮಪುತ್ರ ಅಂತ ಕರೀತಾರೆ. ಇಟ್ ಈಸ್ ದ ಲಾಂಗೆಸ್ಟ್ ರಿವರ್ ಆಫ್ ಸೌತ್ ಇಂಡಿಯಾ. ನಮ್ಮ ಸೌತ್ ಇಂಡಿಯಾದಲ್ಲಿ ಲಾಂಗೆಸ್ಟ್ ಅಂದ್ರೆ ತುಂಬಾ ದೊಡ್ಡದಾಗಿರೋ ರಿವರ್ ಯಾವುದು? ಬ್ರಹ್ಮಪುತ್ರ. It enters India through Arunachal Pradesh and flow through Assam before entering Bangladesh. ಅಂದ್ರೆ ಇಂಡಿಯಾಗೆ ಅದು ಹೇಗೆ ಎಂಟ್ರಿ ಆಗುತ್ತೆ? ಅರುಣಾಚಲ್ ಪ್ರದೇಶದಿಂದ ಎಂಟ್ರಿ ಆಗುತ್ತೆ and flows through Assam. ಮತ್ತೆ ಅಸ್ಸಾಂವರೆಗೂ ಹರಿಯುತ್ತೆ ಬಿಫೋರ್ ಎಂಟ್ರಿಂಗ್ ಬಾಂಗ್ಲಾದೇಶ್. ಬಾಂಗ್ಲಾದೇಶ್ ಹೋಗೋಕ್ ಮುಂಚೆ ಅಸ್ಸಾಂಗೆ ಎಂಟ್ರಿ ಆಗುತ್ತೆ. ಆಮೇಲೆ ಬಿಫೋರ್ ಫಾಲಿಂಗ್ ಇನ್ ಟು ಬೇ ಆಫ್ ಬೆಂಗಾಲ್. ಸೊ ದಿಸ್ Brahmaputra river enters Bangladesh before falling into Bay of Bengal. So, ಇದು ಬ್ರಹ್ಮಪುತ್ರ ರಿವರ್ ಇಂಡಿಯಾಗೆ ಹೆಂಗೆ ಎಂಟ್ರಿ ಆಗುತ್ತೆ ಅಂದ್ರೆ, ಅರುಣಾಚಲ್ ಪ್ರದೇಶದಿಂದ ಎಂಟ್ರಿ ಆಗುತ್ತೆ, ಮತ್ತೆ ನಮ್ಮ ಇಂಡಿಯಾದಲ್ಲಿ ಅಸ್ಸಾಂವರೆಗೂ ಫ್ಲೋ ಆಗುತ್ತೆ, ಮತ್ತೆ ಬಾಂಗ್ಲಾದೇಶ್ಗೂ ಫ್ಲೋ ಆಗುತ್ತೆ ಬಿಫೋರ್ ಫಾಲಿಂಗ್ ಇಟ್ ಟು ಬೇ ಆಫ್ ಬೆಂಗಾಲ್. The Brahmaputra and the Ganga forms the largest delta in the world. It is called Sundarban Delta. ನಾನು ನಿಮಗೆ ಹೇಳಿದೆ ಅಲ್ವಾ, ಅದು ಬೇ ಆಫ್ ಬೆಂಗಾಲ್ ಅಲ್ಲಿ ಬೀಳುತ್ತಂತ. ಬೇ ಆಫ್ ಬೆಂಗಾಲ್ ಅಲ್ಲಿ ಬೀಳಕ್ ಮುಂಚೆ ಒಂದು ಡೆಲ್ಟಾ ಫಾರ್ಮ್ ಮಾಡುತ್ತೆ. ಡೆಲ್ಟಾ ಅಂದ್ರೆ ಏನು? ಡೆಲ್ಟಾ ಅಂದ್ರೆ an area of land shaped like a triangle where a river has split into several smaller rivers before entering the sea. ಡೆಲ್ಟಾ ಅಂದ್ರೆ ಒಂದು ಟ್ರಯಾಂಗಲ್ ಶೇಪಿನ ಲ್ಯಾಂಡ್, ಅದು
ಸಿ ಬೀಳಕ್ ಮುಂಚೆ ಸ್ಮಾಲ್ ರಿವರ್ಸ್ ಫಾರ್ಮ್ ಮಾಡುತ್ತೆ. ದಟ್ ಇಸ್ ಕಾಲ್ಡ್ ಡೆಲ್ಟಾ. ಅಂಡರ್ಸ್ಟುಡ್? ಸೊ ಹಿಯರ್ river Ganga and Brahmaputra, before falling into the sea, they form a largest delta. So it is called what? Sundarban Delta. The Brahmaputra is the only Indian river with a male name. ಅಂದ್ರೆ ಇಂಡಿಯಾದಲ್ಲಿ ಇರೋ ಇಷ್ಟು ರಿವರ್ಸ್ ಅಲ್ಲಿ ಬ್ರಹ್ಮಪುತ್ರ ಒಂದೇ ರಿವರ್ ಮೇಲ್ ನೇಮ್ ಅಲ್ಲಿ ಇರೋದು. ಮೇಲ್ ನೇಮ್ ಅಂದ್ರೆ ಬಾಯ್ ನೇಮ್ ಅಲ್ಲಿ. ಸೊ ಸುಂದರ್ಬನ್ ಡೆಲ್ಟಾ ಇದಲ್ವಾ, ಆ ಏರಿಯಾ. ದಿಸ್ ಏರಿಯಾ ಇಸ್ ಆಲ್ಸೋ ಫೇಮಸ್ ಫಾರ್ ರಾಯಲ್ ಬೆಂಗಾಲ್ ಟೈಗರ್ಸ್. The Brahmaputra river receives the heaviest rainfall in the world. ಈ ಬ್ರಹ್ಮಪುತ್ರ ರಿವರ್ ಎಲ್ಲೆಲ್ಲ ಹರಿಯುತ್ತೆ ಆ ಏರಿಯಾದಲ್ಲಿ ತುಂಬಾ ಜಾಸ್ತಿ ರೇನ್ ಆಗುತ್ತೆ, ಮಳೆ ಬರುತ್ತೆ, ರೇನ್ಫಾಲ್ ಆಗುತ್ತೆ. ಸೊ ದ ಬ್ರಹ್ಮಪುತ್ರ ರಿವರ್ ರಿಸೀವ್ಸ್ ದ ಹೆವಿಯೆಸ್ಟ್ rainfall in the world. The main crops grown are jute and rice. The main crops grown are rice and jute. ಟೀ ಇಸ್ ಆಲ್ಸೋ ಗ್ರೋನ್. ಅಂದ್ರೆ ಇಲ್ಲಿ ಬ್ರಹ್ಮಪುತ್ರ ಬೇಸಿನ್ ಇದೆ ಅಲ್ವಾ, ಅಲ್ಲಿ ಟೀ ಕೂಡ ಬೆಳೆಸ್ತಾರೆ. ಟೀ ಇಸ್ ಆಲ್ಸೋ ಗ್ರೋನ್. Now let us study the life in the northern plains. First let us know the states in the northern plains. Northern plains ಅಲ್ಲಿ ಯಾವ ಸ್ಟೇಟ್ಸ್ ಇದೆ ಫಸ್ಟ್ ನೋಡೋಣ, ಆಮೇಲೆ ಲೈಫ್ ವಿಲ್ ಸ್ಟಡಿ ಅಬೌಟ್ ದ ಲೈಫ್. ಪಂಜಾಬ್, ಹರಿಯಾಣ, ಡೆಲ್ಲಿ, ಉತ್ತರ ಪ್ರದೇಶ್, ಬಿಹಾರ್, ವೆಸ್ಟ್ ಬೆಂಗಾಲ್. ಸೊ ಇಷ್ಟು ನಾರ್ದರ್ನ್ ಪ್ಲೇನ್ಸ್ ಅಲ್ಲಿ ಬಿಲಾಂಗ್ ಆಗುತ್ತೆ. ಸೊ ದ ಸ್ಟೇಟ್ಸ್ in northern plains are Punjab, Haryana, Delhi, Uttar Pradesh, Bihar and West Bengal. Now let us study in brief the life of the people living in northern plains. Punjab. So the capital of Punjab is Chandigarh. The Satluj river and Beas flow through this region. ಅಂದ್ರೆ ಈ ಪಂಜಾಬ್ ರೀಜನ್ ಅಲ್ಲಿ ಯಾವೆಲ್ಲ ರಿವರ್ಸ್ ಫ್ಲೋ ಆಗುತ್ತೆ ಅಂದ್ರೆ ಸಟ್ಲಜ್, ರವಿ and Beas. These three rivers flow through this region. The main crop grown in Punjab is wheat, rice and sugarcane. The farmers in Punjab use modern machines such as tractors and harvesters for farming. Punjab is known as food basket of India. I told you northern plains are known as the food basket of India and Punjab is known as the wheat basket of India. ಗೊತ್ತಾಯ್ತಾ ನಿಮಗೆ? ನಾರ್ದರ್ನ್ ಪ್ಲೇನ್ಸ್ಗೆ ದ ಫುಡ್ ಬಾಸ್ಕೆಟ್ ಆಫ್ ಇಂಡಿಯಾ ಅಂತಾರೆ, ಮತ್ತೆ ಪಂಜಾಬ್ಗೆ ದ ವೀಟ್ ಬಾಸ್ಕೆಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಮೇನ್ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್ ಪಂಜಾಬ್ ಆರ್ ಲೋರಿ, ಬೈಸಾಖಿ ಅಂಡ್ ಗುರುಪರ್ವ. ಫೇಮಸ್ ಫೋಕ್ ಡ್ಯಾನ್ಸ್, ಆ ಸ್ಟೇಟ್ ನ ಡ್ಯಾನ್ಸ್ ಯಾವ್ದಂದ್ರೆ ಬಾಂಗ್ರಾ ಅಂಡ್ ಗಿಡ್ಡ. ಫೇಮಸ್ ಫುಡ್ ಮಕ್ಕೆ ಕಿ ರೋಟಿ, ಸರ್ಸೋ ಕಾ ಸಾಗ್. ಅಂದ್ರೆ ಅಲ್ಲಿ ಫೇಮಸ್ ಫುಡ್, ಪಂಜಾಬ್ ಅಲ್ಲಿ ಫೇಮಸ್ ಫುಡ್ ಯಾವ್ದಂದ್ರೆ ಮಕ್ಕೆ ಕಿ ರೋಟಿ ಮತ್ತೆ ಸರ್ಸೋ ಕಾ ಸಾಗ್. ನಮ್ಮ ಇಂಡಿಯಾದಲ್ಲಿ ಸೌತ್ ಅಲ್ಲಿ, ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇಡ್ಲಿ, ದೋಸೆ, ರೈಸ್ ಐಟಮ್ಸ್ ಜಾಸ್ತಿ ತಿಂತೀವಿ. ಅಲ್ಲಿ ನಾರ್ತ್ ಪಂಜಾಬ್ ಅಲ್ಲಿ ಮಕ್ಕೆ ಕಿ ರೋಟಿ, ಸರ್ಸೋ ಕಾ ಸಾಗ್, ಇಟ್ ಇಸ್ ಅ ಫೇಮಸ್ ಫುಡ್ ದರ್. ಟೂರಿಸ್ಟ್ ಪ್ಲೇಸಸ್, ನಾವು ಪಂಜಾಬ್ ಅಲ್ಲಿ ಯಾವ್ಯಾವ ಪ್ಲೇಸನ್ನೆಲ್ಲ ನೋಡ್ಬೋದು, ಅಲ್ಲಿ ತುಂಬಾ ಫೇಮಸ್ ಆಗಿರುವಂತ ಪ್ಲೇಸಸ್ ಯಾವ್ದಂದ್ರೆ ಲುಧಿಯಾನ, ಪಟಿಯಾಲ, ಅಮೃತ್ಸರ್. ನೆಕ್ಸ್ಟ್ ಇಸ್ ಹರಿಯಾಣ. The capital of Haryana is Chandigarh. The Yamuna and the Satluj provides water for irrigation. ಇಲ್ಲಿ ಹರಿಯಾಣದಲ್ಲಿ ಯಮುನಾ ಮತ್ತೆ ಸಟ್ಲಜ್ ಬೇಸಿನ್ ಇದಲ್ವಾ, ಯಮುನಾ ರಿವರ್ ಅಂಡ್ ಸಟ್ಲಜ್ ಬೇಸಿನ್, ಇದು ವಾಟರ್ನ ಸಪ್ಲೈ ಮಾಡುತ್ತೆ. ಎಲ್ಲಿ? ಹರಿಯಾಣದಲ್ಲಿ. ಯಾಕೆ? ಫಾರ್ ಇರಿಗೇಷನ್. The main crops are wheat, rice and sugarcane. Farmers use tractors, tube wells and water pumps for irrigation. The main language spoken by people is Haryanvi and Hindi. Important industries, ಅಲ್ಲಿ ದೊಡ್ಡ ಇಂಡಸ್ಟ್ರೀಸ್ ಇದೆ. ಯಾವ್ದಂದ್ರೆ ಬೈಸಿಕಲ್ ಇಂಡಸ್ಟ್ರಿ ಅಂಡ್ ಮಾರುತಿ ಕಂಪ್ನಿ ಒಂದು, ಮತ್ತೆ ಅಲ್ಲಿ ಬೈಸಿಕಲ್ ಮಾಡ್ತಾರಲ್ವಾ. ಸೊ ದಿಸ್ ಟೂ ಇಂಡಸ್ಟ್ರೀಸ್ ಆರ್ ವೆರಿ famous there, important there. Delhi. Delhi is the capital of India. It is also called mini India because we find all kinds of people there, andre different religion,
ಜನ ಎಲ್ಲ ಕ್ಯಾಸ್ಟ್ ಎಲ್ಲ ಅಲ್ಲಿ ನೋಡ್ಬೋದು. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ವಾಟ್? ಮಿನಿ ಇಂಡಿಯಾ. The offices of President and Prime Ministers of India located in Delhi. ಸೊ ಇಂಡಿಯಾದಲ್ಲಿರೋ ಪ್ರೆಸಿಡೆಂಟ್ ಮತ್ತೆ ಪ್ರೈಮ್ ಮಿನಿಸ್ಟರ್ದು ಆಫೀಸ್ ಇರುತ್ತಲ್ವಾ, ಮೀಟಿಂಗ್ ಎಲ್ಲ ಮಾಡೋಕ್ಕೆ, ಅದು ಎಲ್ಲಿ ಲೊಕೇಟ್ ಆಗಿರುತ್ತೆ? ಡೆಲ್ಲಿಯಲ್ಲಿ ಲೊಕೇಟ್ ಆಗಿರುತ್ತೆ. ದ ಮೇನ್ ಲ್ಯಾಂಗ್ವೇಜ್ ಸ್ಪೋಕನ್, ಅಲ್ಲಿ ಡೆಲ್ಲಿಯಲ್ಲಿರೋ ಜನಗಳು ಯಾವ ಲ್ಯಾಂಗ್ವೇಜ್ನ ಮಾತಾಡ್ತಾರೆ? ಹಿಂದಿ, ಇಂಗ್ಲಿಷ್ ಅಂಡ್ ಪಂಜಾಬಿ. ಟೂರಿಸ್ಟ್ ಪ್ಲೇಸಸ್, ಡೆಲ್ಲಿಯಲ್ಲಿ ಹೋದ್ರೆ ನೀವು ಯಾವ್ಯಾವ ಪ್ಲೇಸಸ್ನ ನೋಡ್ಬೋದು? ಕುತುಬ್ ಮಿನಾರ್, ರೆಡ್ ಫೋರ್ಟ್, Jama Masjid, Jantar Mantar, the Lotus Temple and India Gate. Uttar Pradesh. Capital of Uttar Pradesh is Lucknow. This state is situated on Ganga Basin. Ganga Basin ಇದೆ ಅಲ್ವಾ, ಅಲ್ಲಿ Uttar Pradesh locate ಆಗಿದೆ. It is situated on Ganga Basin. Basin ಅಂದ್ರೆ ಹೇಳಿದಲ್ವಾ ಆವಾಗಲೇ, an area watered by river and its tributaries. Basin ಅಂದ್ರೆ it is the largest and thickly populated state. Main language Hindi and Urdu. Main cities Meerut, Agra, Kanpur, Allahabad and Varanasi. I told you the meeting place of Ganga and Yamuna. It is near Allahabad. Where is Allahabad? It is in Uttar Pradesh. Uttar Pradesh ಅಲ್ಲಿ Allahabad ಅಲ್ಲಿ ಗಂಗಾ ಮತ್ತೆ ಯಮುನಾ ಮೀಟ್ ಮಾಡ್ತಾರೆ. ಆ ಪ್ಲೇಸ್ಗೆ ಏನಂತ ಕರಿತೀವಿ ನಾವು? Sangam. Main crops grown here are wheat, rice, pulses, sugarcane and oilseeds. So Uttar Pradesh is thickly populated state and Sikkim is very less populated. So thickly populated ಯಾವುದು? Uttar Pradesh. ತುಂಬಾ ಕಮ್ಮಿ ಇರೋದೆಲ್ಲಿ? Sikkim. Sikkim is the least populated state and Uttar Pradesh is thickly populated state. Bihar. So capital of Bihar is Patna. It is the land of two great religious teachers, Mahavir and Buddha. The main crop grown here is rice. The people speak their main language Hindi, Bhojpuri, Maithili. Important festivals: Chhat Puja. Chhat andre Bhumi. Bhumi Puja ali main festival. Bengal. Capital Kolkata. I told you that river Ganga, that will split into two when it reaches West Bengal. One is Hooghly and the other one is Padma. So Hooghly flows to the city of Kolkata. The main occupation here is fishing. Famous with Rasgulla. Main language Bengali. Main festival Durga Puja. Rice and jute are also grown here. So ಅಲ್ಲಿ ಮೇನ್ ಆಕ್ಯುಪೇಷನ್ ಜನಗಳದೇನು ಫಿಶಿಂಗ್ ಮಾಡ್ತಾರೆ, ಮತ್ತೆ ಅಲ್ಲಿ ಏನು ಮಾತಾಡ್ತಾರೆ? ಬೆಂಗಾಲಿ ಮಾತಾಡ್ತಾರೆ. ಅಲ್ಲಿ ಫೇವ್ರೇಟ್ ಸ್ವೀಟ್ ಬಂದು ರಸಗುಲ್ಲ, ಮತ್ತೆ ಮೇನ್ ಫೆಸ್ಟಿವಲ್ ಬಂದು ದುರ್ಗಾ ಪೂಜಾ.